ಕಲುಷಿತ ನೀರಿನಿಂದ ಕೃಷ್ಣಾ ನದಿಯಲ್ಲಿ ಮೀನುಗಳ ಮಾರಣಹೋಮ. ಕಲ್ಲೋಳ ಗ್ರಾಮದಲ್ಲಿ ಮಾಲಿನ್ಯ ಆತಂಕ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಕೃಷ್ಣಾ ನದಿಯಲ್ಲಿ ವಿಪರೀತವಾಗಿ ಜಲಪ್ರಾಣಿಗಳ ಸಾವು ಸಂಭವಿಸಿದ್ದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ಕಲುಷಿತ ನೀರಿನಿಂದ ಹಾಗೂ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ನೀರನ್ನು ನದಿಗೆ ಬಿಡುತ್ತಿರುವುದೇ ಈ ದುರಂತಕ್ಕೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಫ್ಯಾಕ್ಟ್ರಿ ಅದ ಶುಗರ್ ಫ್ಯಾಕ್ಟ್ರಿ ಅವ್ರಿ ನೀರು ಬಿಟ್ಟಿದಾರ್ರಿ, ಅದು ಕೆಮಿಕಲ್ ನೀರು ರೀ. ಆ ಕೆಮಿಕಲ್ ನೀರು ಬಿಡೋದ್ರಿಂದ ಮೇನ್ ಎಲ್ಲ ಸಾಯ್ತಾವ್ರಿ. 2 ದಿವಸ ಐತಿ ಸರ್, 4-5 ದಿವಸ ಐತ್ರಿ. ಇದಕ್ಕೇನು ಸಂಬಂಧಪಟ್ಟ ಯಾರು ಅಧಿಕಾರಿಗೂ ತಿಳಿಸಿರಿ? ಯಾರು ಬಂದಿಲ್ಲ ರೀ, ಅಧಿಕಾರಿ ತಿಳಿಸಿಲ್ರಿ. ಮತ್ತು ಅವ್ರ ಅಧಿಕಾರಿಯವರು ಬಂದ್ರು ಅವ್ರು ಏನು ಈಗ ನೋಡಿಲ್ಲ ರೀ. ಈ ಕಡೆ ಇದು ಇಲ್ಲಿಂದ ಕಲ್ಲೋಳ, ಯಕ್ಷಂಬ, ಚಿಕ್ಕೋಡಿ ಮತ್ತು ಈ ಕಡೆ ನದಿ, ನಂದಿವಾಡಿ, ಹಿರೂರ್ಕುಡಿ, ನಾಗರಾಳ್, ಆಮೇಲೆ ಈ ಕಡೆ ಅಂಕಲಿ, ಕೇರೂರು, ಕಾಡಾಪುರ, ರೂಪ್ಯಾಳ್ ಇವೆಲ್ಲ ಭಾಗ, ಮತ್ತು ಯಡ್ಡೂರ, ಚಂದೂರ ಟ್ಯಾಕ ಇವೆಲ್ಲ ಸಂಬಂಧ ಇವು 12 ಹಳ್ಳಿ ಎಲ್ಲ ಇವು ಹೊಳಿ ದಂಡಿ ಮೇಲೆ ಅವಲಂಬನೆ ಇದಾವೆ. ಇವೆಲ್ಲ ನೀರು ಇವನ್ನ ಕುಡಿತಾರೆ ರೀ. ಅವು ಎಲ್ಲ ಮೈ ಎಲ್ಲ ಗಾಂಜಿ ಅಳವ್ರಿ. ನೀರು ಕುಡಿಯೋದ್ರಿಂದ ವಾಂತಿ ಭೇದಿ ಆಗೋ ಸಂಭವಿಸಿದ ಲಕ್ಷಣ ಇದ್ರಿ. ಇವು ಮೇನ್ ನೋಡ್ರಿ, ನೀವ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ನೋಡ್ರಿ ಈ ಕಡೆ ಕ್ಯಾಮ್ರಾಮ್ಯಾನ್ ನೋಡ್ರಿ ಇಲ್ಲಿ. ಹಾಂ ರೀ, ಕಣ್ಣು ಹುದ್ರೇನು ನೋಡ್ರಿ ನೀವು. ನಾವೇನು ಸುಳ್ಳು ಹೇಳ್ಕತ್ತಿಲ್ಲ. ರಾಮಗೊಂಡ ಪಾಟೀಲ್ ರೀ. ಕಲ್ಲೋಳ ಗ್ರಾಮದ ಬಳಿ ಇರುವ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದ ಹರಿದು ಬರುವ ನೀರು ಮಾಲಿನ್ಯಗೊಂಡಿರುವುದರಿಂದ ನದಿ ತೀರದ ಜನರಿಗೆ ಆತಂಕ ಎದುರಾಗಿದೆ. ಇನ್ನೂ ತನಕ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಹಲವಾರು ಗ್ರಾಮಗಳಿಗೆ ಇದೇ ನೀರು ಸರಬರಾಜಾಗುತ್ತಿರುವುದರಿಂದ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಯಿದೆ ಎಂದು ಆತಂಕ ವ್ಯಕ್ತವಾಗಿದೆ. ಅತಿ ಶೀಘ್ರದಲ್ಲಿ ಜಿಲ್ಲಾಡಳಿತ ಹಾಗೂ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿಷಪೂರಿತ ನೀರು ಈ ಕಡೆ ಬಿ ಅಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹತ್ರ ಸುಮಾರು ಮೀನುಗಳು ಸತ್ತಿದ್ದಾವೆ ಸರ್. ಜಿಲ್ಲಾಡಳಿತ ಅಂದರೆ ತಾಲೂಕು ಆಡಳಿತದಿಂದ ನೀವು ಏನು ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀರಿ ಸರ್? ಮತ್ತು ಕಲುಷಿತ ನೀರು ಬಿಟ್ಟಿದ್ದಾರೆ ಅಂತ ಕಾರ್ಖಾನೆಗಳು ಹೇಳ್ತಾ ಇದ್ದಾರೆ ಸರ್, ಸಾರ್ವಜನಿಕರಲ್ಲಿ. ಓಕೆ, ಎಲ್ಲ ನಮಸ್ಕಾರ. ಇದೀಗ ತಾನೇ ನೀವೇನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸಂಬಂಧಪಟ್ಟ ಇಲಾಖೆ ಇರ್ತಕ್ಕಂಥ ಮೈನರ್ ಇರಿಗೇಷನ್ ಇರ್ಬೋದು ಮತ್ತು RWC ಇಲಾಖೆ ಇರ್ಬೋದು, ಆ ಮಾಹಿತಿಯನ್ನು ನಾನು ಅವರಿಗೆ ಕೇಳಿದಾಗ ನೀರು ಮಹಾರಾಷ್ಟ್ರದಿಂದ ಏನೋ ಬಂದಿದೆ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಯಾವುದೇ ರೀತಿ ಇದನ್ನಿಲ್ಲ. ಯಾವುದಾದ್ರೂ ಫ್ಯಾಕ್ಟ್ರಿಯಿಂದ ಕಲುಷಿತ ನೀರು ಮಹಾರಾಷ್ಟ್ರದವ್ರು ಬಿಟ್ಟದ್ದು ಕಂಡು ಬಂದರೆ ಅದು ಏನು ಕೃಷ್ಣಾ ನದಿಗೆ ಏನೋ ಕಲ್ಲೋಳ ಬ್ಯಾರೇಜ್ನಲ್ಲಿ ಮೀನು ಇದನ್ನಾಗಿದ್ದಾವೆ ಅಂತ ತಾವೇನು ಹೇಳ್ತಾ ಇದ್ದೀರಿ, ಅದನ್ನು ಪರಿಶೀಲನೆ ಮಾಡಲಿಕ್ಕೂ ಕೂಡ ಈಗಾಗಲೇ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಹೇಳಿದ್ದೀನಿ. ಅದು ವಾಟರ್ ಟೆಸ್ಟಿಂಗ್ ಕೂಡ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನು ವರದಿ ಬರ್ತದೆ ನೋಡಿಕೊಂಡು ಆ ಪ್ರಕಾರ ಕ್ರಮ ತಗೋತೀವಿ. ಇಲ್ಲೂ ಈಗ ಜೈನಾಪುರದ್ದು ಈಗಾಗಲೇ ಇದು RWC ವರ್ಕ್ ನಡೆದಿರೋದ್ರಿಂದ ಅಲ್ಲಿ ನೀರು ಬಂದಿದೆ. ಈಗ ಆದರೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಮತ್ತು ನಾವು ಜನರಿಗೆ ಹೇಳೋದು ಏನಪ್ಪ ಅಂತಂದರೆ ಆದಷ್ಟು ನೀರನ್ನು ಕಾದಾರಿಸಿ ನೀರು ಕುಡಿಯುವಂಥದ್ದು ಇರ್ಬೋದು. ಮತ್ತು ಇಲಾಖೆಗೆ ಏನು ನಾವು ವರದಿ ಬರ್ತದೆ ಆ ವರದಿ ಪ್ರಕಾರ ಅವ್ರ ಕ್ರಮ ತಗೊಳ್ಳಿಕ್ಕೆ ಅವ್ರು ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳ್ತೀವಿ.